ಸುದರ್ಶನ ಚಕ್ರ ಕಾಲ ಕರ್ಮ ಮತ್ತು ವಿಧಿಯನ್ನು ನಿಯಂತ್ರಿಸುವ ದೈವಿಕ ಆಯುಧ. ಬೆಳಕಿನ ವೇಗಕ್ಕಿಂತ ವೇಗವಾಗಿ ಸಾಗುವ, ಯಾವತ್ತೂ ಗುರಿಯನ್ನು ತಪ್ಪಿಸದ ಮತ್ತು ಕ್ಷಣಾರ್ಧದಲ್ಲಿ ತನ್ನ ಯಜಮಾನನ ಬಳಿಗೆ ಮರಳುವ ಒಂದು ಆಯುಧ ಇದು. ಇದು ಕೇವಲ ನಾಶ ಮಾಡುವ ಆಯುಧವಲ್ಲ, ಇದು ಕಾಲ, ಸತ್ಯ ಮತ್ತು ಬ್ರಹ್ಮಾಂಡದ ಸಮತೋಲನದ ಪ್ರತೀಕ. ಸುದರ್ಶನ ಚಕ್ರ ವಿಷ್ಣು ಅವರ ದೈವಿಕ ಆಯುಧ. ಮೂಲ ಕಥೆ: ದೈವಿಕ ಶಕ್ತಿಯಿಂದ ಸೃಷ್ಟಿಯಾಗಿದೆ. ಕೆಲವು ಪುರಾಣಗಳ ಪ್ರಕಾರ ಇದನ್ನು ವಿಶ್ವಕರ್ಮ ನಿರ್ಮಿಸಿದರು. ಧರ್ಮವನ್ನು ಕಾಪಾಡಲು ವಿಷ್ಣುವಿಗೆ ನೀಡಲಾಯಿತು. ವಿವಿಧ ಪುರಾಣಗಳಲ್ಲಿ ಇರುವ ವಿಭಿನ್ನ ಕಥೆಗಳು. ರೂಪ ಮತ್ತು ಶಕ್ತಿ: ವೃತ್ತಾಕಾರದ ಆಯುಧ, 108 ತೀಕ್ಷ್ಣ ಅಂಚುಗಳು, ನಿರಂತರವಾಗಿ ತಿರುಗುತ್ತದೆ, ಮನಸ್ಸಿನ ವೇಗದಲ್ಲಿ ಸಂಚರಿಸುತ್ತದೆ. ಇದು ಶತ್ರುಗಳನ್ನು ಮಾತ್ರ ಕತ್ತರಿಸುವುದಿಲ್ಲ, ಇದು ಅಜ್ಞಾನವನ್ನು ಕತ್ತರಿಸುತ್ತದೆ. ಪ್ರತೀಕಾತ್ಮಕ ಅರ್ಥ: ಕಾಲಚಕ್ರ, ಅಂತ್ಯವಿಲ್ಲದ ಕಾಲದ ಚಕ್ರ. ದೈವಿಕ ದೃಷ್ಟಿ: ಸುದರ್ಶನ, ಸರಿಯಾದ ದೃಷ್ಟಿ. ಧರ್ಮ, ಸತ್ಯವನ್ನು ಕಾಪಾಡುವುದು. ಕರ್ಮ, ಕ್ರಿಯೆಗಳ ಫಲವನ್ನು ಹಿಂತಿರುಗಿಸುವುದು. ಪುರಾಣ ಕಥೆಗಳು: ಮಹಾಭಾರತದಲ್ಲಿ ಕೃಷ್ಣನು ಶಿಶುಪಾಲನನ್ನು ಸಂಹರಿಸಿದುದು, ದ್ರೌಪದಿಯನ್ನು ರಕ್ಷಿಸಿದುದು. ರಾಮಾಯಣದಲ್ಲಿ ವಿಷ್ಣುವಿನ ಪರಮಶಕ್ತಿಯ ಪ್ರತೀಕ ಕೃಷ್ಣ ಮತ್ತು ಸುದರ್ಶನ ಚಕ್ರ. ಕೃಷ್ಣ ಯಾಕೆ ಇದನ್ನು ಸಂಪೂರ್ಣವಾಗಿ ನಿಯಂತ್ರಿಸಬಲ್ಲನು? ಕೃಷ್ಣ ಸತ್ಯ ಹಾಗೂ ಪ್ರೇಮದ ಪ್ರತೀಕ. ಈ ಚಕ್ರವು ಶಕ್ತಿಯನ್ನು ಅಲ್ಲ, ಸತ್ಯವನ್ನು ಅನುಸರಿಸುತ್ತದೆ, ಹಾಗಾಗಿ ಕೃಷ್ಣ ಇದನ್ನು ನಿಯಂತ್ರಿಸಲು ಸಾಧ್ಯ. ದೈವಿಕ ಬುದ್ಧಿಯ ಪ್ರತೀಕ. ಈ ಚಕ್ರ ಆಜ್ಞೆಯನ್ನು ಅನುಸರಿಸುವುದಿಲ್ಲ, ಇದು ಸತ್ಯವನ್ನು ಅನುಸರಿಸುತ್ತದೆ. ವೈಜ್ಞಾನಿಕ ಮತ್ತು ತತ್ವಚಿಂತನೆ: ಇದು ಏನನ್ನು ಸೂಚಿಸಬಹುದು? ಶಕ್ತಿಯ ಕ್ಷೇತ್ರಗಳು. ಕಾಲಚಕ್ರ ಚೇತನ, ವಿಜ್ಞಾನ ಹೋಲಿಕೆ. ಬ್ರಹ್ಮಾಂಡದ ಚಕ್ರಗಳು ಕಾರಣ ಫಲ ನಿಯಮ ಕರ್ಮ. ಆಧ್ಯಾತ್ಮಿಕ ಅರ್ಥ: ಒಳಗಿನ ಜ್ಞಾನ, ಅಜ್ಞಾನವನ್ನು ನಾಶ ಮಾಡುವುದು. ಮೂರನೇ ಕಣ್ಣು ಜಾಗೃತಿ, ಧ್ಯಾನ ಮತ್ತು ಮನಃಶಾಂತಿಯ ಜೊತೆ ಸಂಪರ್ಕ. ಸುದರ್ಶನ ಚಕ್ರವು ಕೇವಲ ಆಯುಧವಲ್ಲ, ಅದು ಕಾಲ, ಅದು ಸತ್ಯ, ಅದು ಸಮತೋಲನವನ್ನು ಕಾಪಾಡುವ ಶಕ್ತಿ. ಮತ್ತು ಬಹುಶಃ ಅದು ನಮ್ಮೊಳಗೆ ಇದೆ. ಈ ಬ್ರಹ್ಮಾಂಡದ ಪ್ರತಿಯೊಂದು ಕಣವೂ ಅದರ ಶಕ್ತಿಯು ನಮ್ಮೊಳಗೆ ಇದೆ. ಆ ಮಹಾಶಕ್ತಿ ಆದಿಶಕ್ತಿಯ ಸ್ವರೂಪವಾಗಿ ಶ್ರೀಕೃಷ್ಣನು ಈ ಜಗತ್ತಿನ ಸಂಸಾರದ ಪರಿಪಾಲಕನಾಗಿ ಈ ಚಕ್ರವನ್ನು, ಅಂದರೆ ನಮ್ಮೊಳಗಿನ ಭೂತ, ಭವಿಷ್ಯ ಹಾಗೂ ಈ ಕ್ಷಣದ ಗತಿಯನ್ನು ನಿಯಂತ್ರಿಸುತ್ತಿದ್ದಾನೆ. ಎಲ್ಲಿ ಧರ್ಮದ, ಸತ್ಯದ ಕಾಲದ ಅವಹೇಳನ ಆಗುತ್ತದೆಯೋ ಅಲ್ಲಿ ಶ್ರೀಕೃಷ್ಣ ಪ್ರತಿಯುಗದಲ್ಲೂ ಒಂದೊಂದು ಅವತಾರದಲ್ಲಿ ಭೂಮಿಯಲ್ಲಿ ಅವತರಿಸುತ್ತಾನೆ. ಅಂದರೆ ಸತ್ಯಯುಗದಲ್ಲಿ ಶ್ರೀ ಮಹಾವಿಷ್ಣು ಆಗಿ, ತೇತ್ರಾಯುಗದಲ್ಲಿ ಶ್ರೀರಾಮನಾಗಿ, ದ್ವಾಪರದಲ್ಲಿ ಶ್ರೀಕೃಷ್ಣನಾಗಿ, ಕಲಿಯುಗದಲ್ಲಿ ಕ್ಯಾಲ್ಕಿಯಾಗಿ ಬರಲಿದ್ದಾನೆ ಎಂಬ ನಂಬಿಕೆಗಳು ಇವೆ. ಯಾರು ಧರ್ಮ, ಸತ್ಯ, ಕಾಲಕ್ಕೆ ತಲೆಬಾಗಿ ಅದನ್ನ ರಕ್ಷಿಸುವರು ಅಲ್ಲಿ ಶ್ರೀಕೃಷ್ಣ ಸದಾ ಅವರ ರಕ್ಷಣೆಗೆ ನಿಲ್ಲುತ್ತಾನೆ. ಧರ್ಮೋ ರಕ್ಷತಿ ರಕ್ಷಿತ. ಭಗವದ್ಗೀತೆಯ 4ನೇ ಅಧ್ಯಾಯದ ಜ್ಞಾನ ಕರ್ಮ ಸನ್ಯಾಸ ಯೋಗ 7 ಮತ್ತು 8ನೇ ಶ್ಲೋಕಗಳು ಯದಾ ಯದಾ ಹಿ ಧರ್ಮಸ್ಯ ಎಂಬ ಪ್ರಸಿದ್ಧ ಸಾಲುಗಳನ್ನು ಒಳಗೊಂಡಿವೆ. ಅಧರ್ಮ ಹೆಚ್ಚಾದಾಗ ಧರ್ಮ ರಕ್ಷಣೆಗಾಗಿ ತಾನು ಯುಗಯುಗಕ್ಕೂ ಅವತರಿಸುವುದಾಗಿ ಶ್ರೀಕೃಷ್ಣನು ಅರ್ಜುನನಿಗೆ ಭರವಸೆ ನೀಡುವ ಸನ್ನಿವೇಶವಿದು. ಶ್ಲೋಕ 1 ಅಧ್ಯಾಯ 4 ಶ್ಲೋಕ 7 ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಶ್ಲೋಕ 2 ಅಧ್ಯಾಯ 4 ಶ್ಲೋಕ 8 ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಅರ್ಥ: ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ. ಓ ಭಾರತೀಯನೇ ಅರ್ಜುನ, ಯಾವಾಗ ಧರ್ಮಕ್ಕೆ ಗ್ಲಾನಿ, ಅವನತಿ ಆಗುತ್ತದೆಯೋ, ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ, ಮತ್ತು ಅಧರ್ಮವು ಹೆಚ್ಚಾಗುತ್ತದೆಯೋ, ಆಗ ನಾನು ಅವತರಿಸುತ್ತೇನೆ, ನನ್ನನ್ನು ಸೃಜಿಸಿಕೊಳ್ಳುತ್ತೇನೆ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ, ಸಾಧುಗಳನ್ನು, ಸಜ್ಜನರನ್ನು ರಕ್ಷಿಸಲು ಮತ್ತು ದುಷ್ಟರನ್ನು ನಾಶಮಾಡಲು. ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ, ಧರ್ಮವನ್ನು ಪುನಃ ಸ್ಥಾಪಿಸಲು ನಾನು ಯುಗಯುಗಕ್ಕೂ ಅವತರಿಸುತ್ತೇನೆ. ಸದ್ಗುಣವು ಕಡಿಮೆಯಾದಾಗ ಮತ್ತು ದುಷ್ಟತನವು ಮೇಲುಗೈ ಸಾಧಿಸಿದಾಗ ಒಳ್ಳೆಯದನ್ನು ಉಳಿಸಲು ನಾನು ಯುಗದಿಂದ ಯುಗಕ್ಕೆ ಬರುತ್ತೇನೆ ಹಾಗೂ ಸುದರ್ಶನ ಚಕ್ರದಿಂದ ಅಧರ್ಮದ ನಾಶವಾಗುತ್ತದೆ. ಜೈ ಶ್ರೀ ಕೃಷ್ಣ ವಾಸುದೇವಾಯ ನಮಃ.